ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಬಂಡಲ್ ಆಫ್ ಕ್ರಿಯೇಟಿವಿಟಿ ಚಾನಲ್. ನಾನು ಈಗ ಮೆಂತ್ಯ ಸೊಪ್ಪು ಕಡಲೆಬೇಳೆ ಎಲ್ಲ ಹಾಕಿ ಮಾಟೋಡಿ ಪಲ್ಯ ಮಾಡಿ ತೋರಿಸ್ತೀನಿ ನಿಮಗೆ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಏನಂದರೆ ನೆನೆಸಿರೋ ಕಡಲೆಬೇಳೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಇಂಗು. ಆಮೇಲೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಕೊಂಡು, ಆಮೇಲೆ ಕಹಿ ಇರುತ್ತೆ, ಕೆಲವರು ಕಹಿ ತಿನ್ನಲ್ಲ, ಅದಕ್ಕೋಸ್ಕರ ಉಪ್ಪು ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ತೆಗೆದು ಹೆಚ್ಕೋಬೇಕು. ಕಹಿ ತಿನ್ನೋರು ಹಾಗೆ ಮಾಡ್ಕೋಬೋದು. ಕಹಿ ತಿನ್ನದೇ ಇರೋರು ಉಪ್ಪು ನೀರಲ್ಲಿ ಒಂದು 2-3 ನಿಮಿಷ ನೆನೆಸಿ ತೆಗೆದು ಅದನ್ನು ಹೆಚ್ಕೊಂಡು ಇದು ಮಾಡಬೇಕು. ನೋಡಿ, ಈಗ ಉಪ್ಪು ನೀರಿಂದ ತೆಗೆದು ಮೆಂತ್ಯ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಕಡಲೆಬೇಳೆನ ಎಲ್ಲನೂ ಮಿಕ್ಸಿಗೆ ಹಾಕಬೇಕು. ಈಗ ಮಿಕ್ಸಿ ಜಾರ್ಗೆ ಕಡಲೆಬೇಳೆ ಹಾಕೋಬೇಕು. ಈಗ ಹಸಿಮೆಣಸಿನ್ಕಾಯಿ ಹಾಕೋಬೇಕು, ಕೊತ್ತಂಬರಿ ಸೊಪ್ಪು ಹಾಕೋಬೇಕು, ಆಮೇಲೆ ಒಂದು ಸ್ವಲ್ಪ ಹಾಕೋಬೇಕು, ಕಾಯಿ ತುರಿ ಆಮೇಲೆ ಹಾಕೋಬೇಕು. ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು ನಾವು. ನೋಡಿ, ಈಗ ರುಬ್ಕೊಂಡಿದ್ದೀವಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ತಡಪಡಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೋಬೇಡಿ, ತಡಪಡಿಯಾಗೇ ಇರಬೇಕದು. ನೋಡಿ, ಈಗ ಒಂದು ಬಾಣಲೆಗೆ ಸುಮಾರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಸ್ವಲ್ಪ ತನಕ ಫ್ರೈ ಮಾಡ್ಕೋಬೇಕು. ಈಗ ರುಬ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕೋಬೇಕು. ಅದನ್ನು ಹಾಕಿದ್ಮೇಲೆ ಇಟ್ಕೊಂಡಿರ್ತೀರಲ್ಲ ಮೆಂತ್ಯದ ಸೊಪ್ಪು, ಅದು ಹಾಕೊಂಬಿಡ್ಬೇಕು. ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಲಿ ಇಟ್ಕೊಂಡು ಇದನ್ನು ಉರಿಬೇಕೀಗ. ನೋಡಿ, ಈಗ ಎಲ್ಲ ಚೆನ್ನಾಗಿ ಬೆರ್ತಿದೆ, ಹುರಿತಾ ಇದ್ದೀವಿ. ಅವಾಗ ಕೆದಕ್ತಾ ಇರಬೇಕು ನೀವು. ಇವಾಗ ತೀರಾ ಗಟ್ಟಿ ಆಗೋಗಿದೆ ಅಂತ ಹೇಳಿದ್ರೆ ನೀವು ಮಿಕ್ಸಿ ಜಾರ್ಗೆ ಒಂಚೂರು ನೀರು ಹಾಕ್ಕೊಂಡು ಅದನ್ನು ಹಾಕೋಬೋದು. ನೋಡಿ, ಈಗ ನಾನು ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀವಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀರಲ್ಲ, ಅದನ್ನು ಹಾಕೊಂಬಿಡಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರಿತಾ ಇರಬೇಕು, ಒಂದು 5 ನಿಮಿಷ. ಆವಾಗ ಕೆದಕ್ತಾ ಇರಬೇಕು, ತಳ ಹತ್ತಕ್ಕೆ ಬಿಡಬಾರ್ದು. ಆವಾಗ ಕೆದಕ್ಕೊಂಡು ಮಾಡ್ಕೋಬೇಕು. ಈಗ ಮಾಟೋಡಿ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಚಪಾತಿಗೆ ಬೇಕಾದರೂ ರೋಲ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಇಲ್ಲ ಅಂದರೆ ಒಂದು ಕಪ್ಪಲ್ಲಿ ಹಾಕ್ಕೊಟ್ರೆ ಮಕ್ಕಳು ಹಾಗೇ ತಿಂತಾರೆ. ಇಲ್ಲ ನಿಮ್ಗೆ ಈ ಥರ ಪಲ್ಯ ಬೇಡ ಅಂದರೆ ಇದನ್ನೇ ಉಂಡೆ ಥರ ಮಾಡಿ ಸ್ಟೀಮಲ್ಲಿ ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ಅದು ನುಚ್ಚುನುಂಡೆ ಆಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು ಇದರಲ್ಲಿ. ಇದೇ ಥರ ರೆಸಿಪಿಗಳು ನಿಮ್ಗೆ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಕಾಮೆಂಟ್ ಮಾಡಿ. ಇದೇ ಥರ ನಾವು ಇದು ರೆಸಿಪಿಗಳನ್ನೆಲ್ಲ ಮಾಡಿ ತೋರಿಸ್ತೀವಿ ನಿಮಗೆ. ಧನ್ಯವಾದಗಳು.